900 ಜನಕ್ಕೆ ಕೆಲಸ ಸಿಕ್ಕಿರೋದು. ಹುಣಸೂರು ತಾಲೂಕಿನವ್ರೆ 510 ಜನಕ್ಕೆ ಸಿಕ್ಕಿದೆ. ನಮ್ಮ ತಾಲೂಕಿನ ಜನರಿಗೆ ಕೆಲಸ ಸಿಕ್ಕಿದ್ರೆ ಸಾಕು ಅನ್ನೋದು ನನ್ನ ಉದ್ದೇಶ. ಅದು ಇವತ್ತು ಸಾರ್ಥಕತೆ ಆಗಿದೆ. ಕಾಲು ಇಲ್ಲದೆಯವ್ರನ್ನ ಬಂದು ತಗೋ 5,000 ಅಂದ್ರೆ ನೋ, ಐ ವಾಂಟ್ ಜಾಬ್, ನಾನೇ ದುಡಿಬೇಕು ಅಂತ. ಅವಾಗ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಸರ್, ಕೆಲವು ರಾಜಕಾರಣಿಗಳು ಗೆದ್ದರೂ ಕೂಡ ಕ್ಷೇತ್ರ ಕಡೆ ಗಮನ ಕೊಡಲ್ಲ. ಬಟ್ ನಿರಂತರವಾಗಿ ಜನರು ನಾನು ನಿಮಗೆ ನಿನಗೆ ಎಷ್ಟು ಸಲ ಹೇಳ್ತಾ ಇದ್ದೀನಿ ಚಂದ್ರು, ಇದು ನನ್ನ ಮನೆ ನನ್ನ ಮನೆ ನನ್ನ ಮನೆ. ಈಗ ನಿಮ್ಮ ಮನೆ ಕೆಲಸಕ್ಕೆ ಬೇರೆ ಯಾವನಾರ ಬಂದು ಮಾಡೋದಕ್ಕೆ ನೀವು ನೋಡ್ತೀರಾ? ನಿಮ್ಮ ಮನೇಲಿ ನೀವೇ ಮಾಡಬೇಕು. ಹಂಗೆ ಇದು ಹುಣಸೂರು ತಾಲೂಕು ನನ್ನ ಮನೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಜೀವನ ನೋಡಿ ಇಲ್ಲೇ ಮಣ್ಣಾಗವ್ರು ನಾನು. ಇಲ್ಲೇ ನನ್ನ ಸ್ನೇಹಿತರು ಮಕ್ಕಳು ಎಲ್ಲನೂ ಇಲ್ಲೇ ಮಾಡಿರೋದು. ಸರ್, ಮೊದಲನೇದಾಗಿ ಕಂಗ್ರಾಚುಲೇಷನ್ ಸರ್. ಭಾಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆದಿದೆ. ನಾವು ಮಾತಾಡಿಸ್ಬೇಕಾದ್ರೆ ಯಾರೋ ಬೆಳೆದ್ರು ಸರ್, ನಮ್ಮ ತಂಗಿನ ಓದಿಸ್ತೀನಿ, ನಾನು ಓದಾಗಾಯಿತು, ನನ್ನ ತಂಗಿಗೆ ಒಂದು ಸರ್ ಭಾಳ ಸಮಸ್ಯೆ ಇತ್ತು, ನಾನು ನೆಕ್ಸ್ಟ್ ನನ್ನ ತಂಗಿನ ಓದಿಸ್ತೀನಿ ಅಂತ ಹೇಳ್ತಾರೆ ಸರ್. ಸಾಕಷ್ಟು ಹೆಣ್ಮಕ್ಳೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಂತೂ ವಿಶೇಷ. ಹೌದು. ಈಗ ನನಗೆ ಒಂದು ಕಡೆ ಈ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಅದಕ್ಕೆ ರಿಸಲ್ಟೇ 900 ಜನಕ್ಕೆ ಕೆಲಸ ಸಿಕ್ಕಿರೋದು. ರಿಸಲ್ಟೇ 900 ಜನಕ್ಕೆ. ಹುಣಸೂರು ತಾಲೂಕಿನವ್ರೆ 510 ಜನಕ್ಕೆ ಸಿಕ್ಕಿದೆ. ಇನ್ನು ಬಾಕಿ ಒಂದು 400 ಜನ ಹೊರಗಡೆಯವ್ರಿಗೆ, ಬೆಳಗಾಮು ಬೆಂಗಳೂರು ಎಲ್ಲ ನಮ್ಮ ತಾಲೂಕುಗಳಾದಂಥ ಇದರಲ್ಲೂ 100 ಜನಕ್ಕೆ ಸಿಕ್ಕಿದೆ. ಇದು ಮೊದಲನೇದಾಗಿ ನನಗೆ ತೃಪ್ತಿ ಸಿಕ್ಕಿರೋದು. ಅಲ್ಲಿ ಯುವತಿಯರು ಜಾಸ್ತಿ ಅವಕಾಶ ಸಿಕ್ತು ಅನ್ನೋದಾದರೆ ಆ ಯುವತಿಯರಿಗೆ ಆ ಕಾಳಜಿನೂ ಇತ್ತು. ಯಾಕೆಂದರೆ ಅವರೇನೇ ಜವಾಬ್ದಾರಿ ಹೊರೋರು, ಹೆಣ್ಣು ಮಕ್ಕಳೇ ಮನೆ ಜವಾಬ್ದಾರಿ ಹೊರೋರು. ಈಗ ಅಕ್ಕಂಗಿರ್ದು ತಮ್ಮಂದ್ರದ್ದು ಜವಾಬ್ದಾರಿ ಹೊರ್ತಾರೆ ಅನ್ನೋಕ್ಕೆ ಇದೇ ಸಾಕ್ಷಿ. ನಾನು ಅವ್ರಿಗೂ ಕೂಡ ಕಿವಿ ಮಾತು ಹೇಳಿದ್ನಲ್ಲ ಕೊನೆಯಲ್ಲಿ, ಇದನ್ನು ಸಂಬಳ ಇಷ್ಟು ಅಂತ ಯೋಚನೆ ಮಾಡಬೇಡಿ. ಈ ಸಂಬಳ ಇನ್ನು 10 ವರ್ಷದಲ್ಲಿ ಅದು 50,000 ಆಗಿರ್ತದೆ. ಆದರೆ ಪ್ರತಿ ವರ್ಷವೂ 8ರಿಂದ 10% ಜಾಸ್ತಿ ಆಗ್ತಾ ಹೋಗ್ತದೆ. ಪ್ರತಿ ವರ್ಷ ವ್ಯಾಲ್ಯೂಡೆಡ್. ನೀವೇನು ಮಾಡಬೇಕು ಅಂತಲೂ ಅವ್ರಿಗೆ ಹೇಳಿದ್ದೀನಿ. ಅದನ್ನು ನೀವು ಯಾರಿಗೆ ಇನ್ವೆಸ್ಟ್ ಮಾಡಿದ್ರೆ ಅದು ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಅದರಲ್ಲಿ ನೀವು 2 ಸಾವಿರ ಉಳಿತಾಯ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಬುದ್ಧಿ ಹೇಳಿದ್ದೀವಿ. ಜೊತೆಗೆ ಇದರಲ್ಲಿ ESI ಬರೋದು. ಒಂದು ಕುಟುಂಬ ಇವತ್ತಿನ ದಿನ ಹಾಸ್ಪಿಟ್ಲಿಗೆ ಯಾರನ್ನ ಸೇರಿಸಿರೋನು ಬರ್ತಾನೆ ಇಲ್ವಾ ಗೊತ್ತಿಲ್ಲ ಪೇಷಂಟು. ಆದರೆ ಬಿಲ್ ಕಟ್ಟಿ ಮನೆಯನ್ನು ನೋಡ್ಕೊಂಡಿರ್ತಾನೆ, ಅವನಂತ ಅರ್ಧ ಸತ್ತೋಗಿರ್ತಾನೆ. ಅಂಥ ಕಾಲದಲ್ಲಿ ಇವ್ರಿಗೆಲ್ಲ ESI ಕಾರ್ಡ್ ಬೇರೆ ಬರ್ತದೆ. ಹೆಲ್ತ್ಗೆ 5 ಲಕ್ಷ ರೂಪಾಯಿವರೆಗೂ ಇದು ಮಾಡೋ ಅಂಥದ್ದು. ಜೊತೆಗೆ PF ಪ್ರಾವಿಡೆಂಟ್ ಫಂಡ್ ಬರೋದು. ಇಷ್ಟೆಲ್ಲ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಸಮಾನಾಂತರ ಇದ್ದಾಗ ಯಾಕೆ ತಗೋಬಾರದು ಅಂತ ಹೇಳಿದೆ. ಅದನ್ನು ಸದ್ಬಳಕೆ ಮಾಡ್ಕೊಂಡಿದ್ರೆ ಅದೇ ತೃಪ್ತಿ. ಹೌದು. ನಾನು ನಿಮ್ಗೆ ಹೇಳಿದ್ನಲ್ಲ ಬೆಳಗ್ಗೆನೇ, ಬೇರೆ ಎಲ್ಲದಕ್ಕಿಂತನೂ ವಿಭಿನ್ನವಾದಂಥ ಉದ್ಯೋಗ ಮೇಳ ಇದು. ಅದು ವಿಷನ್ ಅಸ್ತ್ರ ಯದು ಮತ್ತು ಇವರು ನಿಖಿಲ್ ಜೈನ್ ಇದ್ದಾರಲ್ಲ, ಅವರು ಈ ಒಂದು ಐಡಿಯಾನ ತಗೊಬಂದಾಗ TVS ಕಂಪ್ನಿಯವರು ಅವ್ರಿಗೆ ಸಂಪೂರ್ಣ ಬೆಂಬಲಕ್ಕೆ ನಿಂತರು. ಅವರು ಆಯ್ಕೆ ಮಾಡಿದ್ದೆ ಹುಣಸೂರು ಮಂಜುನಾಥನ್ನ. ಸರ್ ಹಿಂಗೆಲ್ಲ ಆಗುತ್ತೆ ಅಂತ. ಎಷ್ಟು ಖರ್ಚಾಗುತ್ತೆ? ಅದು ಖರ್ಚಿಗೆ ಎದುರುಬೇಡಿಯಪ್ಪ, ನಮ್ಮ ತಾಲೂಕಿನ ಜನರಿಗೆ ಕೆಲಸ ಸಿಕ್ಕಿದ್ರೆ ಸಾಕು ಅನ್ನೋದು ನನ್ನ ಉದ್ದೇಶ. ಅದು ಇವತ್ತು ಸಾರ್ಥಕತೆ ಆಗಿದೆ. ಹೌದು. ಇನ್ನೇನು ತೃಪ್ತಿ ಪಟ್ಟಿದ್ದೀನಿ ಅಂದರೆ ಅದಕ್ಕಿಂತ ಇನ್ನೇನಿದೆ. ನಾನು ಮೊದಲೇ ತೃಪ್ತಿ ಮನುಷ್ಯ. ನಾನು ಜೀವನದಲ್ಲೇ ಅತ್ಯಂತ ತೃಪ್ತಿ ಮನುಷ್ಯ. ಆ ಭಗವಂತ ಈಗಲೇ ನನ್ನ ಪ್ರಾಣ ತಗೊಂಡ್ರೂ ನನಗೆ ಸಂಪೂರ್ಣವನ್ನು ಕೊಟ್ಟವನೇ ಅಂತ ಅಂದ್ಕೊಂಡವೆ. ಇದು ಒಂದು ನೋಡ್ಬೇಕಾಯ್ತೇನೋ, ಅದಕ್ಕೆ ಇದು ಕೂಡ ಕೊಟ್ಟಿದ್ದಾನೆ. ಇಬ್ಬರು ಅಕ್ಕ ತಂಗಿರ ಜಾಬ್ ತಗೊಂಡು ಹಬ್ಬ ಇರಲಿಲ್ಲ, ನಮ್ಮ ಬಾಳಿಗೆ ಮಂಜುನಾಥನೇ ಆಗಿದ್ದಾರೆ. ಹೌದು. ನಮಗೆ ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ. 40,000 ಬರುತ್ತೆ ಒಂದು ತಿಂಗಳಿಗೆ ನಮ್ಮ ಮನೆಗೆ ಅಂತ ಅವರ ತಾಯಿ ಖುಷಿ ಪಡ್ತಾರೆ. ಅದು ಸರಿ. ಇನ್ನು 10 ವರ್ಷಕ್ಕೆ 1 ಲಕ್ಷ ಬರ್ತದಲ್ಲ. ಈ ಅವ್ರ ತಾಯಿ ಏನಾದ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಆ ಕಾರ್ಡ್ ಹೆಲ್ಪಿಗೆ ಬರ್ತದಲ್ಲ. ನಾವೊಂದು ಹೌದು. ನಮ್ಮ ಒಂದು ಪಾರ್ಟಿಲಿ ನಾವು ಸೇತುವೆ ಆಗಿದ್ದೀವಿ, ಒಂದು ವೇದಿಕೆ ಆಗಿದ್ದೀವಿ. ಆ ಕೆಲಸ ಎಲ್ಲ ಕಡೆ ಆದರೆ ಸಂತೋಷ. ಅಂದರೆ ಎಲ್ಲ ಜಾಗಕ್ಕೂ ಇಂಥ ಫ್ರೆಂಡ್ಸ್ ಸಿಗಬೇಕಲ್ಲ. ಎಸ್ ವಿ ಆರ್ ದೇರ್, ಕಮಾನ್ ಮಂಜುನಾಥ್ ಯು ಡೂ ಅಂತ ಅವರು ಧೈರ್ಯವಾಗಿ ಬಂದರು. ಅದು ನಮ್ಮ ಇದು ಕಂಪ್ನಿ TVS ಕಂಪ್ನಿ ನನ್ನನ್ನು ನಂಬಿತು. ಆ ನಂಬಿಕೆನ ಉಳಿಸ್ಕೊಂಡೆ ನಾನು. ಇದೆಲ್ಲ ಹೆಂಗೆ ಅಂತಂದರೆ ಸಾರ್ ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ. ಈಗ ಭಾಷಣದಲ್ಲಿ ಅವ್ರ ಕೈಲಿ ನಾನು ಕೂಡ ಇಲ್ಲೆಲ್ಲ ಪ್ರಚಾರ, ಅವ್ರಿಗೆ ದುಡ್ಡು ಕೊಟ್ಟರೆ ಕೆಲಸ ಆಯ್ತು ಅಂತೀವಿ. ಈ ಥರ ನಾವೇ ನಿಂತ್ಕೊಂಡು ನಿಮ್ಮ ದಮ್ಮಯ್ಯ ದುಡ್ಡು ಕೊಡಬೇಡಿ, ನಿಮ್ಮ ದಮ್ಮಯ್ಯ ದುಡ್ಡು ನೋಡಿದ್ರಲ್ಲ ವೇದಿಕೆಯಲ್ಲಿ ಕೇಳಿದ್ರಲ್ಲ, ಯಾರಿಗೂ 1 ರೂಪಾಯಿ ಕೊಡಬೇಡಿ, ಇದು ಮಂಜುನಾಥನ ಕಾರ್ಯಕ್ರಮ, ಯಾರಿಗೂ ಕೊಡಬೇಡಿ ಅಂತಲೇ ಎಲ್ಲ ಹೇಳಿದ್ರು. ಓಪನ್ ಆಗಿ ಅಜೆಂಡಾ. ಅದರಲ್ಲಿ ಎರಡನೇ ನಾನು ಬೆಳಗ್ಗೆನೇ ಇಲ್ಲ ಅವಕಾಶ ಕೊಟ್ಟರು. ನನ್ನ ಬಗ್ಗೆ ಅವ್ರಿಗೊಂದು ನಂಬಿಕೆ ಇತ್ತು.
ಹುಣಸೂರಲ್ಲಿ ಏನಾರ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಯಾವ್ದಾರ ಯಾರು ಆಮೇಲೆ ಟ್ರಾನ್ಸ್ಪರೆಂಟಾಗಿ ಯಾರಿಗೂ ಕೂಡ ಇನ್ಫ್ಲುಯೆನ್ಸ್ ಇಲ್ಲ. ನೀವೇ ನೋಡಿದಿರಿ ಬೆಳಗ್ಗೆ ನಾನಾಗಲಿ ನಮ್ಮ ಕಾರ್ಯಕರ್ತ ನಮ್ಮ ತಮ್ಮಂದ್ರು ಹೋಗೋದು ಒಳಗೆ ಹೇಳೋದು ಏನಿಲ್ಲ. ಅವ್ರ ಕಂಪ್ನಿಯವರು ಅವ್ರು ಅಷ್ಟೇ ಜನ, ಅವ್ರ ಸ್ಟೂಡೆಂಟ್ಸು ಯಾರು ಆಕಾಂಕ್ಷಿ, ನೋ ಇನ್ಫ್ಲುಯೆನ್ಸ್ ನಥಿಂಗ್. ಅವ್ರ ಯೋಗ್ಯತೆಗೆ ಯಾರಿಗೆ ಸಿಕ್ಕಬೇಕೋ ಸಿಕ್ಕಲಿ. ಈಗ ಅಲ್ಲಿ ರಿಜೆಕ್ಟ್ ಆಗಿರೋದು ವಯಸ್ಸು ಮೀರಿರೋದು ಮಾತ್ರ, ಕೆಲಸ ಕೊಡಬಾರ್ದು ಅಂತಲ್ಲ, ಆ ವಯಸ್ಸಿನವ್ರು ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ. ಇದಾದಮೇಲೂ ಕೆಲವರು ಒಂದು 4-5 ಜನ ಬಂದು ಮಾಡೇ ಮಾಡ್ತೀವಿ ಅಂತಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ದೀವಿ. ಕಂಪ್ನಿಯವರು ಕೆಲಸ ಕೊಟ್ಟಿದ್ದಾರೆ. ಅಂಗವಿಕಲರಿಗೂ ಕೂಡ ಕೆಲಸ ಸಿಕ್ಕಿದೆ. ಹಾಂ, ಕೆಲಸ ಸಿಕ್ಕಿದೆ, ಕೆಲಸ ಸಿಕ್ಕಿದೆ. ಅವರ ತಾಯಿನೂ ಕೂಡ ಹೇಳ್ತಾರೆ ನನ್ನ ಮಗಳು ಕೆಲಸ ಸಿಗಲ್ಲ ಅಂತಿದ್ರು ಎಲ್ಲ ಕಡೆ. ಇವತ್ತು 20,000 ನನ್ನ ಮಗಳು ತಗೋತಾ ಇದ್ದಾರೆ. ಅಷ್ಟೇ ಸರ್. ಇವರು ಮಾವ ಮೋಹನ್ ಅಂತವರೆಲ್ಲ ಭಾಳ ಗಟ್ಟಿದ್ದಾರೆ. ನನ್ನ ಭಾಷಣದಲ್ಲಿ ನಾನು ಅದೇ ಹೇಳಿದ್ದು, ನನಗೆ ಆ ಕಾಲು ಇಲ್ಲದೆ ಅವ್ರನ್ನ ಬಂದು ತಗೋ 5,000 ಅಂದ್ರೆ ನೋ, ಐ ವಾಂಟ್ ಜಾಬ್, ನಾನೇ ದುಡಿಬೇಕು ಅಂತ. ಆವಾಗ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಹುಡುಗಾಟ ಅಲ್ಲ ಅವೆಲ್ಲ. ನಾನು ನಿಮಗೆ ನಿನಗೆ ಎಷ್ಟು ಸಲ ಹೇಳ್ತಾ ಇದ್ದೀನಿ ಚಂದ್ರು, ಇದು ನನ್ನ ಮನೆ ನನ್ನ ಮನೆ ನನ್ನ ಮನೆ. ಈಗ ನಿಮ್ಮ ಮನೆ ಕೆಲಸಕ್ಕೆ ಬೇರೆ ಯಾವನಾರ ಬಂದು ಮಾಡೋದಕ್ಕೆ ನೀವು ನೋಡ್ತೀರಾ? ನಿಮ್ಮ ಮನೇಲಿ ನೀವೇ ಮಾಡಬೇಕು. ಹಂಗೆ ಇದು ಹುಣಸೂರು ತಾಲೂಕು ನನ್ನ ಮನೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಜೀವನ ನೋಡಿ ಇಲ್ಲೇ ಮಣ್ಣಾಗವ್ರು ನಾನು. ಇಲ್ಲೇ ನನ್ನ ಸ್ನೇಹಿತರು ಮಕ್ಕಳು ಎಲ್ಲನೂ ಇಲ್ಲೇ ಮಾಡಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬು ಹೃದಯದ ಧನ್ಯವಾದ TVS ಅವ್ರಿಗೆ, ತುಂಬು ಹೃದಯದ ಧನ್ಯವಾದ EV ಅಕಾಡೆಮಿ, ನಿಖಿಲ್ ಜೈನು, ಯದು ಅವ್ರಿಗೆ ತುಂಬು ಹೃದಯದ ಒಂದು ಧನ್ಯವಾದ ಹೇಳ್ತೀನಿ.